ರಾಜ್ಯಕ್ಕೂ ತಟ್ಟಿದ ಮತಪಟ್ಟಿ ವಿಶೇಷ ಪರಿಷ್ಕರಣೆಗೆ ಬಿಸಿ 80 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರಿಗೆ ಕೋಕ್. ಬಂಗಾಳ ಬಿಹಾರ ಬಳಿಕ ಕರ್ನಾಟಕದಲ್ಲೂ ಕೂಡ ಮತದಾರರಿಗೆ ಶಾಕ್ ಎದುರಾಗ್ತಾ ಇದೆ. ಇದು ಯಾವಾಗ ಮತಪಟ್ಟಿ ಪರಿಷ್ಕರಣೆ ಅಂತ ಹೇಳಿದ್ರು ಆಗಿನಿಂದ ಈ ವಿಚಾರ ಚರ್ಚೆಯಲ್ಲಿ ಇತ್ತು. ಬಂಗಾಳ ಬಿಹಾರದಲ್ಲಾದಂಗೆ ಕರ್ನಾಟಕದಲ್ಲೂ ಆಗ್ಬಿಡುತ್ತಾ, ಕರ್ನಾಟಕದಲ್ಲಿ ಹಂಗಾಗ್ಬಿಟ್ರೆ ಏನು ಮಾಡೋದು ಅಂತ ಇದೀಗ ಮತದಾರರಿಗೆ ಶಾಕ್ ಆಗ್ತಾ ಇದೆ. ಅಂತಿಮ ಹಂತ ತಲುಪ್ತಾ ಇದೆ ಮತದಾರರ ಪಟ್ಟಿ ಪರಿಷ್ಕರಣೆ. ಕೋಟಿ ಆಸುಪಾಸಿನಲ್ಲಿದೆ ಮತಪಟ್ಟಿ ಸೇರುವ ಹೆಸರುಗಳು. ಖುದ್ದು ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತರಿಂದಲೇ ಮಾಹಿತಿ. 5.54 ಕೋಟಿ ಮತದಾರರ ಪೈಕಿ 86.64 ಲಕ್ಷ ನೋಡಿ ಈಗ ಮತಪಟ್ಟಿಯಿಂದ ಹೊರಗೆ ಇರುವವರು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ನಿಖರ ಮಾಹಿತಿಯ ಕೊರತೆ ಅಂದರೆ ಒಂದು ಪ್ರಾಪರ್ ಆದಂಥ ಇನ್ಫಾರ್ಮೇಷನ್ಸ್ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ತೀರ್ಮಾನ ಅಂತ ಹೇಳ್ತಾ ಇದ್ದಾರೆ. 21 ಲಕ್ಷ ಜನರು 2 ಕಡೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಅಲ್ಲೂ ಇದೆ, ಇಲ್ಲೂ ಇದೆ. ಮೃತಪಟ್ಟವರು ಉಳಿದ 66 ಲಕ್ಷ ಮತದಾರರ ದಾಖಲೆ ಇದೆ. ಹೊಂದಾಣಿಕೆಯ ಕೊರತೆ ಉಳ್ಳವರು ಸೂಕ್ತ ದಾಖಲೆ ಸಲ್ಲಿಸಿ ಮತಪಟ್ಟಿಗೆ ಸೇರೋಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಈಗ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಇದರಲ್ಲೇನೋ ಸಮಸ್ಯೆ ಇದೆ, ಇಲ್ಲ ಸೂಕ್ತ ರೀತಿಯಾದಂಥ ಡಾಕ್ಯುಮೆಂಟ್ಸ್ಗಳು ಬೇಕು ಅಂದಾಗ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಚುನಾವಣೆ ಆಯೋಗ ಕೊಟ್ಟಂಥ ಮಾಹಿತಿ ಹಿನ್ನೆಲೆಯಲ್ಲಿ ಇದೀಗ ಸಹಜವಾಗಿಯೇ ಆತಂಕ ಹೆಚ್ಚಾಗ್ತಾ ಇದೆ. ಅಧಿಕಾರಿಗಳಿಗೆ ಪರ್ಕೆ ನೋಡಿ ಇವಾಗ ಅಧಿಕಾರಿಗಳಿಗೆ ಪರ್ಕೆ ನೋಡಿ ಇವಾಗ ಅಧಿಕಾರಿಗಳಿಗೆ ಪರ್ಕೆ ನೋಡಿ ಇವಾಗ ಅಧಿಕಾರಿಗಳಿಗೆ ಪರ್ಕೆ ನೋಡಿ ಇವಾಗ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, 80 ಲಕ್ಷಕ್ಕೂ ಅಧಿಕ ಮತದಾರರ ಪಟ್ಟಿಯಲ್ಲಿರೋರಿಗೆ ಕೋಕು ಅಂತಂದಾಗ ಸಹಜವಾಗಿ ಶಾಕಿಂಗ್ ಅಂತ ಅನಿಸ್ತಾ ಇದೆ. ಇದೊಂದು ಆತಂಕ, ಇದೊಂದು ಭಯ ಇತ್ತು, ನಮ್ಮಲ್ಲಿ ಹಿಂಗಾಗ್ಬಿಡುತ್ತಾ ಹಂಗಾಗ್ಬಿಡತ್ತಾ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಏನು ಹೇಳ್ತಾ ಇದೆ, ಜನರಲ್ಲಿ ಯಾವ ಥರದ ಆತಂಕ ಮನೆ ಮಾಡ್ತಾ ಇದೆ ಅಂತ? ನಿತ್ಯ ರಾಜ್ಯದಲ್ಲೂ SIR ಪ್ರಕ್ರಿಯೆಯ ಬಳಿಕ ಮತದಾರರಲ್ಲಿ ಆತಂಕದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಆ ಚುನಾವಣಾ ಆಯೋಗವೇ ಕೊಟ್ಟಿರುವ ಮಾಹಿತಿಗಳ ಪ್ರಕಾರ ಶೇಕಡ 80 ಲಕ್ಷಕ್ಕೂ ಹೆಚ್ಚು ಮಂದಿಯ ವೋಟ್ ಈ ಬಾರಿ ಅಂದರೆ ವೋಟರ್ ಲಿಸ್ಟ್ನಿಂದ ಹೊರಹೋಗುವಂಥ ಸಾಧ್ಯತೆಗಳಿದೆ. ಒಟ್ಟಾರೆ ರಾಜ್ಯದಲ್ಲಿರುವಂಥ 5 ಕೋಟಿ ಮತದಾರರ ಪಟ್ಟಿಯಲ್ಲಿ 80 ಲಕ್ಷ ಜನರ ವೋಟ್ ಮಿಸ್ಸಿಂಗ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನು ಚುನಾವಣಾ ಆಯುಕ್ತರೇ ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಪರಿಶೀಲನಾರ್ಥಕವಾಗಿ ಮುಂದೇನು ಮಾಡಬೇಕು ಅನ್ನುವಂಥ ಆತಂಕ ರಾಜ್ಯ ಸರ್ಕಾರವನ್ನು ಕೂಡ ಕಾಡಲಿಕ್ಕೆ ಆರಂಭವಾಗ್ತಾ ಇದೆ. ಚುನಾವಣಾ ಆಯುಕ್ತಾಲಯದ ಮಾಹಿತಿಗಳ ಪ್ರಕಾರ ಈಗಾಗಲೇ 2 ಕಡೆ ಹೆಸರನ್ನು ನೋಂದಣಿ ಮಾಡಿಕೊಂಡಿರುವರು ಮತ್ತು ಮೃತಪಟ್ಟವರ ಸಂಖ್ಯೆ ಹೆಚ್ಚು ಕಡಿಮೆ 21 ಲಕ್ಷದಷ್ಟು ಇರೋದ್ರಿಂದಾಗಿ ಉಳಿದಂಥ 66 ಲಕ್ಷಕ್ಕೂ ಹೆಚ್ಚು ಜನರು ಪೂರಕ ದಾಖಲೆಗಳನ್ನು ಸಲ್ಲಿಸದಿರುವಂಥ ಕಾರಣದಿಂದಾಗಿ ಅವರಿಗೆ ಗುರುತಿನ ಪಟ್ಟಿಯ ವ್ಯವಸ್ಥೆಯಿಂದ ಹೊರಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇವರಿಗೆ SIRನ 2ನೇ ಹಂತದಲ್ಲಿ ಪರಿಷ್ಕರಣಾ ಹಂತಕ್ಕೆ ಬರುವ ಸಂದರ್ಭದಲ್ಲಿ ಅವರು ಮತ್ತೊಂದು ಫಾರಮನ್ನು ಫಿಲ್ ಮಾಡುವ ಮುಖಾಂತರ ಅಲ್ಲಿ ತಮ್ಮ ಹೆಸರಿಗೆ ಅಗತ್ಯ ದಾಖಲೆಗಳನ್ನು ಕೊಟ್ಟು ಮರು ಸೇರ್ಪಡೆಯನ್ನು ಮಾಡಿಕೊಳ್ಳಬಹುದಂಥ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನು ಆಯೋಗ ಹೇಳಿಕೊಂಡಿದೆ. ನೀತಿ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್. ಆಗಸ್ಟ್ 8 ತನಕ ಎನ್ಯುಮರೇಷನ್ ಫಾರ್ಮ್ ಮನೆ ಮನೆಗೆ ವಿತರಣೆ ಮಾಡಿ ಕಲೆಕ್ಟ್ ಮಾಡಿ ಡಿಜಿಟೈಸ್ ಮಾಡೋ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಈಗ ನಾವು 5,54,32,314 ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಮತದಾರರಿಗೆ ವಿತರಣೆ ಮಾಡಿದ್ವಿ. 100% ಡಿಸ್ಟ್ರಿಬ್ಯೂಷನ್ ಆಯಿತು. ಅದಾದ ನಂತರ 4
26,75,861 ಮತದಾರರು ತನ್ನ ಫಾರ್ಮನ್ನು ವಾಪಸ್ ಕೊಟ್ಟಿದ್ದಾರೆ. 76.99% ಆಗಿದೆ. ಅರೌಂಡ್ 77% ಆಫ್ ದ ಫಾರ್ಮ್ಸ್ ಹ್ಯಾವ್ ಕಮ್ ಬ್ಯಾಕ್ ವಿತ್ ದ ಸಿಗ್ನೇಚರ್ ಆಫ್ ದಿ ವೋಟರ್ಸ್. ಅದರಲ್ಲಿ ಸೆಲ್ಫ್ ಎಂದು ಮ್ಯಾಪಿಂಗ್ ಆಗಿರೋರು 31%, ಪ್ರೋಜಿನಿ ಎಂದು ಮ್ಯಾಪಿಂಗ್ ಆಗಿರೋರು 40%, ನೋ ಮ್ಯಾಪಿಂಗ್ ಹಂಗಂದರೆ ಮ್ಯಾಪಿಂಗ್ ಡೇಟಾ 2002 ಡೇಟಾ ಯಾವುದು ಕೊಟ್ಟಿಲ್ಲ ಅಂತ 5%, 29,62,875 ಮತದಾರರು 2002 ಕುರಿತು ಯಾವುದು ಮ್ಯಾಪಿಂಗ್ ನೀಡಿರುವುದಿಲ್ಲ. ಆನ್ಲೈನ್ನಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಿದವರ ಸಂಖ್ಯೆ 6,63,503 ಮತ್ತು ಇದರ ಜೊತೆಗೆ ASDDO ಅಂತ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ಸ್ ಅಂತ ಕ್ಯಾಟಗರಿಯಲ್ಲಿ ಮಾರ್ಕ್ ಮಾಡಲಾಗಿದೆ. ಅದು ನೋಡುವಾಗ ಕರ್ನಾಟಕ ರಾಜ್ಯದಲ್ಲಿ ಆಬ್ಸೆಂಟಿ ವೋಟರ್ಸ್ ಅಂತ 11,61,231, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ 51,74,968, ಡೆತ್ ಮರಣ ಹೊಂದಿರೋರು 14,99,799, ಆಲ್ರೆಡಿ ಎನ್ರೋಲ್ಡ್ ಅಂದರೆ ಡೂಪ್ಲಿಕೇಟ್ 5,62,572, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 33,042, ಒಟ್ಟಾರೆ 15.21%, 84,31,612 ಮತದಾರರನ್ನು ಈ ಕ್ಯಾಟಗರಿ ಒಳಗೆ ಗುರುತಿಸಲಾಗಿದೆ. ಇನ್ನು ನಮ್ಮ ಹತ್ರ ಉಳಿದಿರುವ ಫಾರ್ಮ್ಗಳ ಸಂಖ್ಯೆ 43,24,841 ಫಾರ್ಮ್ಸ್ ಮಾತ್ರ ಇದೆ. ಆಗಸ್ಟ್ 8 ತನಕ ಎನ್ಯುಮರೇಷನ್ ಫಾರ್ಮ್ ಮನೆ ಮನೆಗೆ ವಿತರಣೆ ಮಾಡಿ ಕಲೆಕ್ಟ್ ಮಾಡಿ ಡಿಜಿಟಲೈಸ್ ಮಾಡೋ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಈಗ ನಾವು 5,54,32,314 ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಮತದಾರರಿಗೆ ವಿತರಣೆ ಮಾಡಿದ್ವಿ. 100% ಡಿಸ್ಟ್ರಿಬ್ಯೂಷನ್ ಆಯಿತು.